ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ಲಾಸ್ಟು ಮೀಲ್ ಪ್ರಿಪ್ರೇಷನ್ ವಿಡಿಯೋದಲ್ಲಿ ಚೆನ್ನಾಗಿ ವ್ಯೂಸ್ ಬಂದಿದೆ. ಅಂದರೆ ಕಂಪ್ಯಾರಿಸನ್ ಟು ಅದರ್ ವಿಡಿಯೋ ವ್ಯೂಸ್ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಸೌತ್ ಇಂಡಿಯನ್ ಡಿಶ್ಗಳನ್ನು ಮುಂಚಿತವಾಗಿ ಹೇಗೆ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಮೀಲ್ ಪ್ರಿಪೇರ್ ಮಾಡಬಹುದು ಅನ್ನೋದು ಈ ವಿಡಿಯೋ ಮೂಲಕ ನಿಮಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಹೊರಗಡೆ ಹೋಗಿ ವರ್ಕ್ ಮಾಡೋರು ಇದ್ದಾರೆ. ಮನೆಯಲ್ಲೇ ನಮ್ಮಂಥ ಹೌಸ್ ವೈಫ್ಗಳು ಪಟ್ಟಂತ ಅಡುಗೆಗಳನ್ನು ಮಾಡ್ಕೊಬಿಡಬಹುದು. ಹೊರಗಡೆ ಹೋಗಿ ದುಡಿಯುವಂತಹ ಮಹಿಳೆಯರಿಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮೀಲ್ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಒಂದು ವಾರದಲ್ಲಿ ಹೇಗೆ ಫಟಾಫಟ್ ಅಂತ ಅಡುಗೆಗಳನ್ನು ಮಾಡಿಬಿಟ್ಟು ತಮ್ಮ ಕೆಲಸದಲ್ಲಿ ತೊಡಗ್ಬೋದು ಈಸಿಯಾಗಿ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳಷ್ಟು ಮಾತಾಡೋದು ಬೇಡ, ತಿಂಡಿಗಳನ್ನು ಹೇಗೆ ಮಾಡ್ಕೋಬಹುದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಮೀಲ್ಸ್ ಪ್ರಿಪ್ರೇಷನ್ ಅಂತ ಹೇಳಿದರೆ ಫುಡ್ಡನ್ನ ನಾವು ಸ್ಟೋರ್ ಮಾಡೋ ಪ್ರೋಸೆಸ್ಸಿಗೆ ಮೀಲ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಒಂದು ವಾರಕ್ಕೆ ಆಗೋಷ್ಟು ಏನಿದೆ ಫುಡ್ಡನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಅಂದರೆ ಆ ಫುಡ್ ಮಾಡಲಿಕ್ಕಿಂತ ಮುಂಚಿತವಾಗಿ ಏನೆಲ್ಲ ತಯಾರಿಗಳು ಮಾಡ್ತೀವಿ ನಾವು ಅದನ್ನು ತಯಾರಿಗಳನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆ ವಾರದ ಇಡೀ ನಾವು ಈಸಿಯಾಗಿ ಅಡುಗೆಗಳನ್ನು ಮಾಡಬಹುದು. ಹಾಗಾಗಿ ಸೌತ್ ಇಂಡಿಯನ್ ಡಿಶ್ ಅಂತ ಅಂದರೆ ಫಸ್ಟು ಬರೋದೇ ದೋಸೆ ಮತ್ತು ಇಡ್ಲಿ ಬರುತ್ತೆ. ನಾನು ದೋಸೆ ನೆನೆಸ್ಕೊಳ್ಳೋದಕ್ಕೆ ಹೆಸರುಬೇಳೆ, ತೊಗರಿಬೇಳೆ ಹಾಗೆ ಉದ್ದಿನಬೇಳೆ ಸ್ವಲ್ಪ ಮೆಂತೆ ಹಾಕಿಬಿಟ್ಟು ನೆನೆಸಿ ಇಡ್ತಾ ಇದ್ದೀನಿ ಅಕ್ಕಿ ಜೊತೆ. ಹಾಗೆ ಕಾಳುಗಳನ್ನು ನೆನೆಸಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಗ ಮಧ್ಯಾಹ್ನದ ಟೈಮ್ನಲ್ಲಿ ಸಾರುಗಳನ್ನು ಮಾಡಲಿಕ್ಕೆ ಅಥವಾ ಕರಿಗಳನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ರೀಸ್ಟೋರಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ಮೀಲ್ ಪ್ರಿಪ್ರೇಷನ್. ನಮ್ಮ ಸಮಯಕ್ಕೆ ತಕ್ಕ ಹಾಗೆ ತಿಂಗಳಿಗೆ ಒಮ್ಮೆ ಆದರೂ ಅಥವಾ 15 ದಿನಕ್ಕೆ ಒಮ್ಮೆ ಆದರೂ ರೇಷನ್ನ ರೀಸ್ಟೋರ್ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಕಾಳುಗಳನ್ನು ನಾವು ಸ್ಟೋರ್ ಮಾಡಬೇಕಾದ್ರೆ ಕೆಲವೊಂದು ಹ್ಯಾಕ್ಗಳನ್ನು ನಾವು ಯೂಸ್ ಮಾಡಬೇಕು. ಯಾಕೆ ಅಂದರೆ ಹುಳಗಳು ಆಗದೇ ಇರೋ ರೀತಿ ತಡೆಗಟ್ಟಬೇಕು ಅಂತ ಅಂದರೆ ಪಲಾವ್ ಎಲೆ ಅಥವಾ ಲವಂಗ ಹಾಕಿ ಇಟ್ಟರೆ ಲಾಂಗ್ ಟೈಮ್ನಲ್ಲಿ ಕಾಳುಗಳಲ್ಲಿ ಹುಳ ಆಗೋದಿಲ್ಲ. ಹಾಗೆ ಬಿಸಿಲಿಗೂ ಕೂಡ ಒಣಗಿಸೋದು ಮುಖ್ಯ ಆಗುತ್ತೆ. ಈಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಕಾಳುಗಳಲ್ಲಿ ಬೇಳೆಗಳಲ್ಲಿ ಹುಳ ಆಗೋದು ಸಹಜ. ಅದನ್ನು ತಡೆಗಟ್ಟಬೇಕು ಅಂದರೆ ಈ ರೀತಿಯ ಟಿಪ್ಸ್ಗಳನ್ನು ನಾವು ಮನೆಯಲ್ಲಿ ಬಳಸಬೇಕಾಗತ್ತೆ. ಸ್ಕೂಲಿಗೆ ಹೋಗುವಂತಹ ಮಕ್ಕಳು ಮನೆಯಲ್ಲಿ ಇದ್ದರು ಅಂತ ಹೇಳಿದರೆ ಪ್ರತಿದಿನ ತರಕಾರಿ ತಂದು ನಾವು ಅವರಿಗೆ ಟಿಫನ್ನ ಪ್ರಿಪೇರ್ ಮಾಡ್ತೀವಿ ಅಂದರೆ ಅದು ಸುಳ್ಳು. ಹಾಗಾಗಿ ವಾರಕ್ಕೆ ಆಗೋವಷ್ಟು ತರಕಾರಿನ ನಾವು ರೀಸ್ಟೋರ್ ಮಾಡಿ ಇಟ್ಕೋಬೇಕು. ಪ್ರತಿ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ನ ಊಟದ ಅಭಿರುಚಿ ವಿಭಿನ್ನವಾಗಿರುತ್ತೆ. ಅವರ ಊಟದ ಅಭಿರುಚಿಗೆ ತಕ್ಕ ಹಾಗೆ ನಾವು ಮೀಲ್ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಊಟದ ಜೊತೆ ಸಲಾಡನ್ನು ತಗೊಳ್ಳೋ ಅಂತಹವರು ಮುಂಚಿತವಾಗಿ ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ ಮತ್ತು ಬೀಟ್ರೋಟ್ನ ಹೆಚ್ಚಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ಊಟಕ್ಕೆ ಸರ್ವ್ ಮಾಡಿ ಕೊಡ್ಬೋದು. ಹಾಗೆ ನಾನು ಬೀನ್ಸಿನ ಹಿಂದೆ ಮುಂದೆ ಇರುವಂತಹ ಭಾಗನ ಕಟ್ ಮಾಡಿ ತೊಳೆದಲೇ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಬೇಕಾದಾಗ ನಾನು ಅದನ್ನು ತೊಳೆದು ಅಡುಗೆಯಲ್ಲಿ ಬಳಸ್ಕೊಳ್ಳೋ ಅಂಥದ್ದು. ಫ್ರಿಜ್ಜಿಂದ ತೆಗೆದಿದ ತಕ್ಷಣ ನಾವು ತಿಂತೀವಿ ಅನ್ನೋ ತರಕಾರಿಗಳನ್ನು ಮಾತ್ರ ನಾವು ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಆಮೇಲೆ ಕಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಂತಹ ತರಕಾರಿಗಳನ್ನು ವಾಶ್ ಮಾಡೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಮಾಯ್ಶ್ಚರ್ ಬಿಟ್ಕೊಳ್ಳೋದ್ರಿಂದ ತರಕಾರಿಗಳು ಬೇಗ ಕೊಳೆತು ಹೋಗ್ಬಿಡುತ್ತೆ. ನನ್ನ ಮಕ್ಕಳಿಗೆ ಕ್ಯಾರೆಟ್ ಬ್ರೆಡ್ ಟೋಸ್ಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮುಂಚಿತವಾಗಿ ಕ್ಯಾರೆಟ್ನ ತುರಿದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ, ಮುಂದೆ ಬ್ರೆಡ್ ಟೋಸ್ಟ್ ರೆಸಿಪಿ ಇದೆ. ಈ ವಿಡಿಯೋದಲ್ಲೇ ಕೆಲವೊಂದು ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋನ ವಾಚ್ ಮಾಡಿ. ಹಾಗೆ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮೀಲ್ ಪ್ರಿಪ್ಪಲ್ಲಿ ಕಾಳುಗಳನ್ನು ಮುಂಚಿತವಾಗಿ ನೆನೆಸಿ ಮೊಳಕೆ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ.
ಸಡನ್ನಾಗಿ ನಾವು ಮಕ್ಕಳಿಗೆ ಪ್ರೋಟೀನ್ ಅಂಶ ಇರುವಂತಹ ಆಹಾರವನ್ನು ಕೊಡಬೇಕು ಅಂತಾದರೆ ಕಾಳುಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುವಂತಹದ್ದು, ಅದರಲ್ಲೂ ಮೊಳಕೆ ಬಂದಿರುವಂತಹ ಕಾಳುಗಳು ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಇಡೀ ವಾರ ಪೂರ್ತಿ ಹೆಚ್ಚು ಪ್ರೋಟೀನ್ ಇರುವಂತಹ ಅಂಶಗಳನ್ನು ಮಕ್ಕಳಿಗೆ ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಇದರಿಂದ ಮಕ್ಕಳ ಆಹಾರದಲ್ಲಿ ಬ್ಯಾಲೆನ್ಸ್ ಡಯಟ್ ಅನ್ನೋದು ಇನ್ಕ್ಲೂಡ್ ಆಗುತ್ತೆ. ಮೀಲ್ ಪ್ರಿಪ್ರೇಷನಲ್ಲಿ ದೋಸೆ ಬ್ಯಾಟರ್ ತುಂಬ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಯಾಕಪ್ಪ ಅಂತ ಅಂದರೆ ಒಮ್ಮೆ ಬ್ಯಾಟರ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ದೋಸೆ, ಪಡ್ಡು, ಹಾಗೆ ಇಡ್ಲಿ ಕೂಡ ಮಾಡ್ಕೋಬೋದು, ಹಾಗೆ ಉತ್ತಪ್ಪಂ ಮಾಡ್ಕೋಬೋದು. ಎಲ್ಲ ತರಕಾರಿಗಳನ್ನು ಹೆಚ್ಚಿಬಿಟ್ಟು ಮಕ್ಕಳಿಗೆ ಕಲರ್ಫುಲ್ಲಾಗಿ ಏನೆಲ್ಲ ಐಟಮ್ಗಳನ್ನು ಮಾಡಿಕೊಡ್ಬಹುದು. ನಾನು ದೋಸೆ ಬ್ಯಾಟರ್ನ 1 or 2 days ಅಷ್ಟೇ ಯೂಸ್ ಮಾಡುವಂತಹದ್ದು. ಲಾಂಗ್ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಅಂದರೆ ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡಬೇಡಿ. ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಬೇಗ ಹುಳಿ ಆಗಿಬಿಡತ್ತೆ. ಹಾಗಾಗಿ ಮಿಕ್ಸ್ ಮಾಡ್ದಲೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನಾವು ಬಳಸುವಂತಹ ಹಿಟ್ಟಿಗೆ ಮಾತ್ರ ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡ್ಕೋಬೇಕು. ನಾನು ಹೆಚ್ಚಾಗಿ ಕಸೂರಿ ಮೆಥಿ ಬಳಸೋದ್ರಿಂದ ಅದರಲ್ಲಿ ಮಾಯಿಶ್ಚರ್ ಇರುತ್ತೆ, ಬೇಗ ಹಾಳಾಗಬಾರ್ದು ಅಂತ ಬಿಸಿ ಮಾಡಿ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇನು ನಾನು ತೋರಿಸ್ತಾ ಇದ್ದೀನಿ 3 ವಸ್ತುಗಳು, ಇದು ನಮ್ಮ ದೇಹಕ್ಕೆ ಜೀವಾಮೃತ ಇದ್ದ ಹಾಗೆ. ಲೈಟಾಗಿ ಸೋಂಪು ಕಾಳು, ಜೀರಿಗೆ ಮತ್ತು ಓವಿನ ಕಾಳನ್ನು ಹುರಿದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಬಿಸಿ ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರೋವಂತಹ ಗ್ಯಾಸ್ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ. ಯಾರಿಗೆಲ್ಲ ತುಂಬ ಮೋಷನ್ ಪ್ರಾಬ್ಲಮ್ ಇರುತ್ತೆ ಅವರಿಗೂ ಕೂಡ ಇದರಿಂದ ಪರಿಹಾರ ಸಿಗತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಕಾಣ್ತೀರಾ. ಹಾಗೆ ನಾನು ಇದೇನು ಹುರ್ಕೊಂಡಿದ್ದೆ ಕಸೂರಿ ಮೇಥಿ ತಣ್ಣಗಾಗಿದೆ, ಅದನ್ನು ಸಂಪೂರ್ಣವಾಗಿ ಕ್ರಷ್ ಮಾಡಿಬಿಟ್ಟು ನಾನು ಏರ್ ಟೈಟ್ ಬಾಟಲಲ್ಲಿ ತುಂಬಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಾನು ಯಾವಾಗ ಪನ್ನೀರ್ ರೆಸಿಪಿ ಮಾಡಿದಾಗ ನನಗೆ ತಕ್ಷಣವಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಟೈಮ್ನಲ್ಲಿ ಹುರಿದು ಪುಡಿ ಮಾಡಿ ಅಡುಗೆಗೆ ಬಳಸೋದಕ್ಕಿಂತ ಈ ರೀತಿ ನನಗೆ ಈಸಿ ಅನಿಸುತ್ತೆ. ಹಾಗೆ ಇಲ್ಲಿ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಚಟ್ನಿ ಪುಡಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಶೇಂಗಾ ಬೀಜ ಹಾಗೆ ಕುಂಬಳಕಾಯಿ ಬೀಜನ ಹುರಿದಿಟ್ಕೊಂಡು ನೆಕ್ಸ್ಟು ಒಣಮೆಣಸಿನ್ಕಾಯಿ, ಕರಿಬೇವನ್ನು ಕೂಡ ಹುರಿದು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ತೀನಿ. ಹಾಗೆ ಒಂದಿಷ್ಟು ಹುರ್ಗಡ್ಲೆನೂ ಕೂಡ ಬಿಸಿ ಮಾಡಿ ಹಾಕ್ಕೊಳ್ತೀನಿ. ಬೇಕಾದರೆ ಒಣಕೊಬ್ಬರಿನೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಒಣಕೊಬ್ಬರಿ ಹಾಕೋದ್ರಿಂದ ರುಚಿಯಲ್ಲಿ ಬದಲಾವಣೆ ಆಗುತ್ತೆ. ಸಪ್ರೇಟಾಗಿ ಬೇಕಂದರೆ ಒಣಕೊಬ್ಬರಿ ಚಟ್ನಿ ಪುಡಿನೇ ಮಾಡ್ಕೋಬಹುದು. ಇದು ನಮ್ಮ ನಾಲಿಗೆಗೆ ರುಚಿಸ್ತಾ ಇಲ್ಲ ಏನು ಊಟ ಅಂತ ಅಂದಾಗ ಸೈಡಿಗೆ ಒಂದಿಷ್ಟು ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ರುಚಿಯಾಗಿ ಹೊಟ್ಟೆ ತುಂಬ ಊಟ ಮಾಡಬಹುದು. ಹಾಗೆ ಚಟ್ನಿ ಪುಡಿ ಪೌಡ್ರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಜೀರಿಗೆ ಮತ್ತು ಏನು ಓಂಕಾಳು ಸೋಂಪಿಂದು ರೋಸ್ಟ್ ಮಾಡಿದ್ನಲ್ವ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರನ್ನು ಒಣಬಟ್ಟೆಯಲ್ಲಿ ಒರೆಸ್ಕೊಂಡು ನಾನು ಚಟ್ನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂತಹ ಶೇಂಗಾ ಚಟ್ನಿ ಪುಡಿ ರೆಡಿ ಆಗುತ್ತೆ. ಯಾಕೋ ಒಣಮೆಣಸಿನ್ಕಾಯಿ ಖಾರ ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿನೂ ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಖಾರವಾಗಿ ಚಟ್ನಿ ಪುಡಿ ರೆಡಿ ಆಗಿದೆ. ಈ ರೀತಿ ಏರ್ ಟೈಟ್ ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು ದಿನ ನಮಗೆ ಚಟ್ನಿ ಪುಡಿ ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಾನು ಜೀರಿಗೆ, ಸೋಂಪು, ಓವಿನ ಕಾಳನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಇದನ್ನು ಕೂಡ ಬಾಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಹಸ್ಬೆಂಡು ಡೈಲಿ ಇದನ್ನು ತೊಗೊಳ್ತಾರೆ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಅವರಿಗೆ ಅನುಕೂಲ ಆಗುತ್ತೆ.
ಹಾಗೆ ಸ್ವಲ್ಪ ಒಣ ಕೊಬ್ಬರಿನ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನನಗೆ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮಾಡೋ ಸಮಯದಲ್ಲಿ ಅನುಕೂಲ ಆಗುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಲಾಡು ಮಾಡ್ಕೊಳ್ಳಿಕ್ಕೂ ಕೂಡ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಐಟಮ್ಗಳನ್ನು ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಅಡುಗೆಗೆ ತುಂಬ ಈಸಿಯಾಗಿ ಅನುಕೂಲ ಆಗುವಂತಹದ್ದು. ನಿಮಗೆ ಬ್ರೆಡ್ ಟೋಸ್ಟ್ ರೆಸಿಪಿ ತೋರಿಸಿದ್ದೀನಿ ಇದೇ ವಿಡಿಯೋದಲ್ಲಿ ಅಂತ ಹೇಳಿದೆ. ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಮೇಲೆ ಸ್ವಲ್ಪ ಕಪ್ಪಗೆ ಬೂದಿ ಬೂದಿ ಇದೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಮೊದಲೇ ತುರಿದಿಟ್ಕೊಂಡಿರೋದ್ರಿಂದ ನನಗೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತಾ ಇದೆ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಹುರಿದು ಮೇಲೆ ಮುಚ್ಚಿಬಿಟ್ಟು ಲಿಡ್ನ ಸಾಫ್ಟ್ ಆಗೋ ರೀತಿ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಮುಚ್ಚಿಟ್ಬಿಟ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ. ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ತುರಿದಿರೋಂತಹ ಕ್ಯಾರೆಟ್ ಹಾಕಿ ಒಂದು 5 ನಿಮಿಷ ಹುರ್ಕೊಂಬಿಟ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಹೆಚ್ಚಿರೋಂತಹ ಕೊತ್ತಂಬರಿ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಮಾಡ್ಕೋಬಹುದು. ಬ್ರೆಡ್ ಸ್ಲೈಸನ್ನು ನಾವು ತುಪ್ಪ ಇಲ್ಲ ಅಂದರೆ ಬಟರ್ನಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದ್ರ ಮೇಲೆ ಪಲ್ಯನ ಸ್ಟಫ್ ಮಾಡಿಬಿಟ್ಟು ಸೆಂಟ್ರಿಗೆ ಕಟ್ ಮಾಡಿಬಿಟ್ರೆ ಈ ನೋಡಿ ಕ್ಯಾರೆಟ್ ಬ್ರೆಡ್ ಟೋಸ್ಟು ಈಸಿಯಾಗಿ ಮನೆಯಲ್ಲಿ ರೆಡಿ ಆಗಿಬಿಡತ್ತೆ. ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಇದು. ಹಾಗೆ ನಾನು ಇಲ್ಲಿ ಮೆಣಸು ಸಾರು ತೋರಿಸ್ತಾ ಇದ್ದೀನಿ. ತುಂಬ ಚಳಿ ಇತ್ತು ಹೊರಗಡೆ, ನಮ್ಮನೆಯವರು ಬಾಯಿ ಕೆಟ್ಬಿಟ್ಟಿದೆ, ಮೆಣಸು ಸಾರು ಮಾಡು ಅಂತ ಹೇಳಿದರು. ಹಾಗಾಗಿ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೇಳೆ ಮತ್ತು ಟೊಮೊಟೊನ ಚೆನ್ನಾಗಿ ಬೇಯೋ ರೀತಿ ಕುಕ್ಕರ್ನಲ್ಲಿ 4-5 ವಿಷಲ್ ಕೂಗಿಸ್ಕೊಂಡು ಸ್ವಲ್ಪ ಅದರ ಬೆಂದಂತಹ ನೀರನ್ನು ಸಪ್ರೇಟ್ ಮಾಡಿ ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ಹೆಚ್ಚು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಹಾಕಿ ಡ್ರೈ ಪೌಡ್ರ್ ಮಾಡ್ಕೋಬೇಕು. ಯಾವುದೇ ರೀತಿ ನೀರು ಹಾಕಬಾರ್ದು. ಈ ರೀತಿ ಮಾಡಿಕೊಂಡು ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆ ಮಾಡಿಕೊಂಡು ಇದೇನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಇದನ್ನು ಅದರಲ್ಲಿ ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಚೂರು ಹಿಂಗೆ ಹಾಕ್ಕೋಬೇಕು. ಹುಣಸೆ ಹುಳಿ ಹಾಕ್ಕೊಂಡ್ರೆ ಇನ್ನೂ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನಾನು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ, ಹುಣಸೆ ಹಣ್ಣು ನೆನೆಸೋದು ಮರ್ತುಬಿಟ್ಟಿದ್ದೆ. ಹಾಗಾಗಿ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಆದರೂ ಕೂಡ ಮೆಣಸಿನ ರಸಮು ತುಂಬ ರುಚಿಯಾಗಿತ್ತು. ಯಾರಿಗೆಲ್ಲ ಜ್ವರ ಬಂದು ನಾಲಿಗೆ ಕೆಟ್ಟೋಗಿರುತ್ತೆ ಅಂಥವರು ಇದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಅಥವಾ ಬಿಸಿ ಅನ್ನದಲ್ಲಿ ಊಟ ಮಾಡೋದ್ರಿಂದ ನಾಲಿಗೆ ತುಂಬ ರುಚಿಯಾಗಿ ಬದಲಾವಣೆ ಆಗುತ್ತೆ. ಹಸಿರು ಬಟಾಣಿ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಕೂಡ ವಾರದಲ್ಲಿ ಒಮ್ಮೆ ಏನಕ್ಕಾದರೂ ಸಾಂಬಾರಿಗೋ ಅಥವಾ ಪಲ್ಯಕ್ಕೆ ಬಳಸ್ಕೋಬೋದು. ಹಾಗೆ ಚಟ್ನಿ ಪುಡಿ ಹೇಗೆಲ್ಲ ನಾನು ಬಳಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಚಪಾತಿ ಮಾಡಿಕೊಂಡು ನನಗೆ ಏನಾದರೂ ಪಲ್ಯ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗದಿದ್ದಾಗ ಅಥವಾ ಪಲ್ಯ ಇದ್ದರೂ ಕೂಡ ನನಗೆ ತಿನ್ನೋಕ್ಕೆ ಇಷ್ಟ ಆಗದಿದ್ದಾಗ ನಾನು ಈ ರೀತಿ ಮೊಸರು ಮತ್ತು ಚಟ್ನಿ ಪುಡಿ ಜೊತೆ ಊಟ ಮಾಡ್ತೀನಿ. ಹಾಗೆ ಬಿಸಿ ಅನ್ನದ ಜೊತೆ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ಊಟ ಮಾಡೋದ್ರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಚಟ್ನಿ ಪುಡಿ ಹೇಗೆಲ್ಲ ನಿಮ್ಮ ಊಟದಲ್ಲಿ ಬಳಸ್ತೀರಾ ಅಂತ. ಹಾಗೆ ನೋಡಿ, ನಾನು ಉಳಿದಿರೋ ಅಂತಹ ದೋಸೆ ಹಿಟ್ಟನ್ನು ಪಡ್ಡು ರೀತಿಯಲ್ಲಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೀತಿ ತರಕಾರಿ ಹಾಕಿಬಿಟ್ಟು ಪಡ್ಡು ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ನಮ್ಮ ಊಟದಲ್ಲಿ ಹೆಚ್ಚಾಗಿ ತರಕಾರಿ ಅಂಶ ದೇಹಕ್ಕೆ ಸೇರತ್ತೆ. ನೋಡಿ, ನನ್ನ ಊಟದ ಪ್ಲೇಟ್ ಎಷ್ಟು ಕಲರ್ಫುಲ್ ಆಗಿದೆ. ಎಲ್ಲ ಅಂಶನೂ ನಾನು ಬ್ಯಾಲೆನ್ಸ್ ಆಗಿ ತೊಗೊಳ್ತೀನಿ. ಹಾಗೆ ಹೆಸರು ಕಾಳು ಮೊಳಕೆ ಚೆನ್ನಾಗಿ ಬಂದಿದೆ. ಅದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಗಟ್ಟಿಯಾಗಿ ಕೂಟ್ ರೀತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋಂತಹ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಶುಂಠಿ, ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಲವಂಗ, ಯಾಲಕ್ಕಿ, ಧನಿಯಾ ಪೌಡರು, ಖಾರದ ಪುಡಿ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಇದನ್ನು ಕೂಟ್ ರೆಡಿ ಮಾಡ್ಕೊಳ್ತೀನಿ.
ಬಿಸಿ ಬಿಸಿಯಾದಂತಹ ಕೂಟು ಅನ್ನಕ್ಕಾಗಲಿ ರೊಟ್ಟಿ ಚಪಾತಿಗಾಗಲಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಮೀಲ್ ಪ್ರಿಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೇಗೆಲ್ಲ ಈಸಿಯಾಗಿ ಅಡುಗೆಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದೊಂದೇ ಈ ವಿಡಿಯೋದ ಉದ್ದೇಶ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಹದದಲ್ಲಿ ಹೆಸರುಕಾಳು ಕೂಟು ರೆಡಿಯಾಗಿದೆ. ಯಾರೆಲ್ಲ ಇನ್ನೂ ತೆಳ್ಳಗೆ ಬೇಕು ನೀರು ಹಾಕ್ಕೊಂಡು ಮಾಡ್ಕೋಬಹುದು. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿದವರಿಗೆ ಬಿಗ್ ಥ್ಯಾಂಕ್ಸ್. ಹಾಗೆ ಮತ್ತೆ ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.